ಧಾರವಾಡ ಜಿಲ್ಲೆ ಹನುಮನಕೊಪ್ಪದಲ್ಲಿ ಗೊಂಬೆ ಭವಿಷ್ಯ ನುಡಿದಿರುವಂಥದ್ದು. ಇಲ್ಲಿ ಪ್ರತಿ ವರ್ಷವೂ ಕೂಡ ಯುಗಾದಿಗೆ ಫಲ ಭವಿಷ್ಯ ಅಂತ ಕೇಳ್ತಾರೆ. ಧಾರವಾಡದಲ್ಲಿ ನಡೆಯುವಂತಹ ಫಲ ಭವಿಷ್ಯ ಇದು. ಈ ಸಲವೂ ಕೂಡ ಕೇಂದ್ರ ರಾಜ್ಯ ರಾಜಕಾರಣದ ಯಥಾಸ್ಥಿತಿ. ಕಳೆದ ವರ್ಷವೂ ಇದೇ ಮುನ್ಸೂಚನೆಯನ್ನ ಕೊಟ್ಟಿತ್ತು. ಆ ಭವಿಷ್ಯದಲ್ಲಿ ಗೊಂಬೆಗಳು ಈ ವರ್ಷವೂ ಕೂಡ ರಾಜ್ಯ ಮತ್ತು ಕೇಂದ್ರದ ರಾಜಕೀಯದ ಬಗ್ಗೆ ಭವಿಷ್ಯವನ್ನ ನುಡಿದಂತಹ ಸಂದರ್ಭದಲ್ಲಿ ಯಥಾಸ್ಥಿತಿಯನ್ನ ಕಾಯ್ದುಕೊಂಡು ಹೋಗ್ತಾರೆ. ಅಂದ್ರೆ ಈಗಿರುವಂತದ್ದೇ ಮುಂದುವರಿಯುತ್ತೆ ಅನ್ನುವ ಮುನ್ಸೂಚನೆಯನ್ನ ಕೊಟ್ಟಿದೆಯಂತೆ. ಸೊ ಅಲ್ಲಿಗೆ ಈ ವರ್ಷವೂ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಭದ್ರಾನ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕ್ರಾಂತಿ ಎಲ್ಲವೂ ಸುಳ್ಳ, ಸಿದ್ದರಾಮಯ್ಯ ಅವ್ರಿಗೆ ಅಂದ್ರೆ ಈ ಪವರ್ ಕ್ರಾಂತಿ ಎಲ್ಲವೂ ಸುಳ್ಳ, ಇದು ತಕ್ಕ ಮಟ್ಟಿಗೆ ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಗೊಂಬೆ ಭವಿಷ್ಯ ಗಮನಿಸ್ತಾ ಇದ್ರೆ ಅವರದ ಆಚರಣೆ ಏನೋ ಕೆಲವೊಂದು ಎಲೆಯನ್ನ ಇಟ್ಟು ಕಡಲೆಕಾಳು, ಅಕ್ಕಿ, ಹೀಗೇನೇನೋ ಅವರ ಸಂಪ್ರದಾಯವನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದರಲ್ಲೇನೋ ಭವಿಷ್ಯ ಕೇಳಿಬರುತ್ತಂತೆ. ಆ ಭವಿಷ್ಯದ ಪ್ರಕಾರ ಯುಗಾದಿ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ತಾರೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಿದ್ಯಂತೆ ಅವರವರ ನಂಬಿಕೆ. ಜುಲೈ ಇಲ್ಲ ಆಗಸ್ಟ್ ಇಲ್ಲ ಹೊರತು ಮುಂದೆ ಬಾ ನೀನಾಯ್ತ ಸೆಪ್ಟೆಂಬರ್ ಇಲ್ಲ ಮಲ್ಯ ಬಂದ ಹಿರದಾಳಿ ಯಾವ ಗೊತ್ತಾರ ಕುಂದ್ರಿ ಅಲ್ಲಿ ಬಡ ಬಡ ತೋರಿ ಜೂನ್ ಇಲ್ಲ ಜುಲೈ ಇಲ್ಲ ಆಗಸ್ಟ್ ಇಲ್ಲ. ಓಕೆ, ಇದೇನೋ ಗೊಂಬೆ ಭವಿಷ್ಯ ಅಂತ ಆ ಭಾಗದಲ್ಲಿ ಪ್ರತಿ ಯುಗಾದಿಗೂ ಕೂಡ ನೋಡ್ತಾರಂತೆ. ಕೆಲವೊಂದು ಮಣ್ಣಿನ ಆಕೃತಿಯನ್ನು ಮಾಡಿಟ್ಟಿದ್ದಾರೆ. ಬಸವಣ್ಣ ಮತ್ತು ಅದಕ್ಕೆ ಎರಡು ಎತ್ತುಗಳ ರೀತಿಯಲ್ಲಿ ಮಾಡಿ ಈ ಬೇಸೆಯ ಹೊಡೆಯೋ ಒಂದು ಎತ್ತುಗಳನ್ನು ನೋಡ್ತೀವಲ್ಲ, ಆ ರೀತಿಯಾಗಿ ಏನೋ ಮಾಡಿದ್ದಾರೆ ಅವ್ರವ್ರ ಸಂಪ್ರದಾಯ. ಅದರ ಜೊತೆಯಲ್ಲಿ ಏನೋ ಆಗಸ್ಟಲ್ಲಿಲ್ಲ, ಜೂನಲ್ಲಿಲ್ಲ, ಜುಲೈಯಲ್ಲಿಲ್ಲ, ಸೆಪ್ಟೆಂಬರಲ್ಲಿಲ್ಲ ಅಂತ ಎಲೆಯನ್ನು ಎತ್ತಿ ನೋಡ್ತಾ ಇದ್ದಾರೆ. ಅವ್ರದ್ದು ಯಾವ ರೀತಿಯ ಲೆಕ್ಕಾಚಾರವೋ ನನಗಂತೂ ಗೊತ್ತಿಲ್ಲ. ಬಟ್ ಅದರ ಪ್ರಕಾರ ಅವ್ರು ಅಂದ್ಕೊಳ್ತಾ ಇರೋದು, ನಂಬಿರೋದೇನಪ್ಪ ಅಂತ ಹೇಳಿದ್ರೆ ಈ ಸಲ ಯಾವ ರಾಜಕೀಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲ್ಲ ಅನ್ನುವಂತಹ ಸೂಚನೆ ಸಿಕ್ಕಿದೆಯಂತೆ. ಐ ಡೋಂಟ್ ನೋ ಇದ್ರ ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನಾನು ಇದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಆ ಭಾಗದ ವೈಶಿಷ್ಟ್ಯತೆ, ಸಂಪ್ರದಾಯ ಈ ವರ್ಷವೂ ಕೂಡ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಬಟ್ ಅವ್ರು ಊರಿಂದ ಕೇಳ್ಕೋಬೇಕು ಮಳೆ ಬೆಳೆ ಹೆಂಗಾಗುತ್ತೆ ಅಂತ. ರಾಜಕೀಯದ ಬಗ್ಗೆ ಯಾಕೆ ಕೇಳಿದ್ರೋ ಗೊತ್ತಿಲ್ಲ. ಓಕೆ, ಸದ್ಯ ಆ ಭಾಗದಲ್ಲಿ ಎಲ್ಲಿದು ಧಾರವಾಡದಲ್ಲಿ ಗೊಂಬೆ ಭವಿಷ್ಯ ಅಂತ ಎವ್ರಿ ಇಯರ್ ಪ್ರತಿ ವರ್ಷವೂ ಕೂಡ ಉಗಾದಿ ಸಂದರ್ಭದಲ್ಲಿ ಸೆಲೆಬ್ರೇಟ್ ಮಾಡ್ತಾರಂತೆ. ಈ ಸಲವೂ ಅದೇ ರೀತಿಯಾಗಿ ನೋಡಿದಾಗ ಫಲ ಭವಿಷ್ಯ ಬಂದಿರುವಂಥದ್ದು. ಕಳೆದ ವರ್ಷ ಇದೇ ಮುನ್ಸೂಚನೆ ಕೊಟ್ಟಿದ್ವಂತೆ ಯಥಾಸ್ಥಿತಿ ಕಾಪಾಡಿಕೊಳ್ಳುತ್ತೆ ಅಂತ. ಈ ಸಲವೂ ಕೂಡ ಅದೇ ಬಂದಿದೆ ಅಂತ ಹೇಳ್ತಿದ್ದಾರೆ. ನಾವು ನೋಡೋಣ, ಕಾದು ನೋಡೋಣ ಅಷ್ಟೇ.